ದೇಶದಲ್ಲಿ ಒಂದು ಹಿಂದುತ್ವ ಬರಬೇಕು. ಯಾವ್ಯಾವ ಸಂದರ್ಭದಲ್ಲಿ ಹಿಂದಿನ ಕೆಲವು ರಾಜರ ಕಾಲದಲ್ಲಿ ಏನೇನು ಅನಾಹುತಗಳಾಗಿ ಹಿಂದೂ ಮೇಲೆ ಒಂದು ಅನ್ಯಾಯ ಆಗಿದೆ, ಅದೆಲ್ಲ ಸಮಾನತೆ ಬರ್ತಕ್ಕಂಥ ವಿಚಾರದಲ್ಲಿ ಹೋರಾಡಿದಂಥ ಮಹಾನ್ ವ್ಯಕ್ತಿ. ಇವತ್ತು ಅವರಿಗೆ ಭಾರತ ಸರ್ಕಾರ ಗುರುತಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ನಿಜವಾಗಿ ಬಹಳ ಸಂತೋಷವಾಗಿದೆ. ಅದಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಗ ಅದ್ವಾನಿ ಅವರು ಒಬ್ಬ ಧೀಮಂತ ನಾಯಕ. ಇವತ್ತು ಅನೇಕ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಪ್ರತಿಯೊಂದು ಏನೇನು ಯೋಜನೆ ಮಾಡ್ತಾರೆ, LK ಅದ್ವಾನಿ ಅವರ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ಒಳ್ಳೆ ಗುಣ ಅವ್ರು ಹೊಂದಿದ್ರಿಂದ ಇವತ್ತು ಅವರ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ಭಾರತ ರತ್ನ ಸಿಗೋದ್ರ ಮುಖಾಂತರ ನಾವು ಗೌರವ ಕೊಟ್ಟಿದ್ದೇವೆ. ಅದು ನಿಜವಾಗಿ ನಾವೆಲ್ಲರೂ ಮೆಚ್ಚತಕ್ಕಂಥ ವಿಷಯ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ಟ್ರೋಲ್ ಮಾಡ್ತಾ ಇದ್ರು, ಮೋದಿ ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ಗೆ ಈಗೇನು ಇಲ್ಲ, ಖಂಡಿತ ಇಲ್ಲ. ಅದು ಅದೇ ಕಾಂಗ್ರೆಸ್ದವರು ಒಟ್ಟೆ ಇಂಥವು ಗ್ಯಾಪ್ಗಳು ಹುಡುಕಾಡೋದು, ಇಂಥವು ಯಾವುದೋ ಒಂದು ಕಾರಣದಿಂದ ಇವು ವಿಳಂಬ ಆದಾಗ ಅದಕ್ಕೆ ಒಂದು ಗುಬ್ಬೆ ಕೊಡ್ಸಕ್ಕಂಥ ಕೆಲಸ ಮಾಡ್ತಾರೆ. ಈಗ ಅವರೇ ಅದಕ್ಕೆ ಉತ್ತರ ಕೊಡಬೇಕು. ಅವರಿಗೆ ಇದು ದೂರ ಮಾಡಿಲ್ಲ, ಅವರ ಗೌರವಕ್ಕೆ ಅವರಿಗೆ ತಕ್ಕ ಹಾಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.